ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸರ್ವರಿಗೆ ಸ್ವಾಗತ. ನಾವು ಇವತ್ತು ಕಲ್ಲಂಗಡಿ ಪ್ಲಾಟ್ನಲ್ಲಿದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಬೇಸಲ್ ಡೋಸ್, ಕಲ್ಲಂಗಡಿಯ ಬೇಸಲ್ ಡೋಸ್ ಬಗ್ಗೆ ಡಿಸ್ಕಷನ್ನ ಮಾಡಿದ್ದೆ. ಇವತ್ತು ನನ್ನ ಸೆಕೆಂಡ್ ವಿಸಿಟ್ ಇದೆ. ಇದು ಪೂರ್ತಿ ಪ್ಲಾಟನ್ನು ಸುತ್ತಿದೆ, ನೋಡಿದೆ. ಅದರಲ್ಲಿ ಕೀಟ ಬಾಧೆಯು ಉಂಟಾಗಿದೆ. ಸ್ವಲ್ಪ ಪ್ರಮಾಣದ ಕೀಟಗಳು ಕಂಡು ಬಂದಿದ್ದಾವೆ. ಇವತ್ತು 13ನೇ ದಿನ ಇದೆ. ಇವತ್ತು 13ನೇ ದಿನ ಇದೆ. ಇದರಲ್ಲಿ ಸ್ವಲ್ಪ ಪ್ರಮಾಣದ ಕೀಟ ಬಾಧೆಯು ಉಂಟಾಗಿದೆ. ಯಾವುದೇ ತರಹದ ರೋಗ ಇಲ್ಲ, ಯಾವುದೇ ತರಹದ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ, ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ, ಅದು ಇಲ್ಲ. ಅದು ಬಿಟ್ಟರೆ ಮತ್ತು ಯಾವುದೋ ಮೇಜರ್ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿಯು ಎಲ್ಲಿಯೂ ಕಂಡು ಬಂದಿಲ್ಲ. 13ನೇ ದಿನ 5ರಿಂದ 6 ಎಲೆಗಳು ಬಂದಿದ್ದಾವೆ. ಅದರಲ್ಲಿ ಕವಲುಗಳು ಒಡೆದಿದೆ, ಚೆನ್ನಾಗಿ ಗ್ರೋತು ಚೆನ್ನಾಗಿದೆ. ಬೇರೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲಿ ಕಂಡು ಬಂದಿಲ್ಲ. ಇಲ್ಲಿ ಮಹತ್ವವಾದಂಥ ಕೀಟ ಬಾಧೆ ಉಂಟಾಗಿದೆಯಲ್ಲ, ಆ ಕೀಟ ಬಾಧೆ ತಡೆಯಲು ನಾವು ಕೀಟನಾಶಕದ ಸ್ಪ್ರೇಯನ್ನು ತಗೋತಾ ಇದ್ದೀವಿ. ಆಮೇಲೆ 13ನೇ ದಿವಸದಿಂದ ಇದಕ್ಕೆ ಡ್ರಿಪ್ ಮುಖಾಂತರ ರಸಗೊಬ್ಬರಗಳನ್ನು ಬಿಡುವ ಶೆಡ್ಯೂಲನ್ನು ಹಾಕಿದ್ದೀವಿ. ಅಂದರೆ 13ನೇ ದಿವಸದಿಂದ ನಾವು ಇದಕ್ಕೆ 19 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರನ್ನು ಬಿಡ್ತಾ ಇದ್ದೀವಿ. ಇದರ ವೀಕ್ಲಿ ಶೆಡ್ಯೂಲನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಪ್ರತಿ ವೀಕಿಗೆ, ಅಂದರೆ ಪ್ರತಿ ವಾರಕ್ಕೆ ಒಂದು ಸಲ ಫರ್ಟಿಲೈಸರ್ ಡೋಸನ್ನು ಇದಕ್ಕೆ ಕೊಡಬೇಕು. ಪ್ರಥಮವಾಗಿ ತಾವು 19 ಈ ಫರ್ಟಿಲೈಸರ್ ಡೋಸನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡಿ. 19 ನಾವು ಸಪ್ಲೈ ಮಾಡೋದ್ರಿಂದ, ಡ್ರಿಪ್ ಮುಖಾಂತರ ಕೊಡುವುದರಿಂದ ಇದರಲ್ಲಿ ಗ್ರೋತು ಚೆನ್ನಾಗಾಗತ್ತೆ. ಈ ಗ್ರೋತ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. 13ನೇ ದಿನ ಸ್ವಲ್ಪ ಪ್ರಮಾಣದ ಕೀಟಬಾಧೆ ಅಷ್ಟೇ ಉಂಟಾಗಿದೆ, ಬೇರೆ ಯಾವ ಸಮಸ್ಯೆ ಇಲ್ಲ. ನೋಡೋಣ ಮುಂದೆ ಯಾವ ಸಮಸ್ಯೆ ಬರ್ತವೆ, ಏನಾಗುತ್ತೆ ಮುಂದೆ. ನೆಕ್ಸ್ಟ್ ವಿಸಿಟಲ್ಲಿ ನಿಮ್ಮ ಜೊತೆ ನಾನು ಡಿಸ್ಕಷನ್ ಮಾಡ್ತೀನಿ. ಧನ್ಯವಾದಗಳು.